ಏರಿಯಾದ ಮನುಷ್ಯ ಮುಖ್ಯಮಂತ್ರಿ ಆಯ್ತಾರೆ, ನಮ್ಮಿದ್ದು ಜನ ನಮ್ ಖುಷಿ ಅಲ್ವಾ? ಅವ್ರು ಕೊಡ್ಬೇಕಾಗಿತ್ತು ಬಿಡಿ ಸರ್, ಫಸ್ಟೇ ಕೊಡ್ಬೇಕಾಗಿತ್ತು. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಇಲ್ಲ ಮಾಡಿ ಪಾರ್ಟಿ ತಂದು ಅವರು ಆಗ್ಲಿ ಅಂತ ನಾವು ಸುಮಾರು ದಿನದಿಂದ ತುಂಬಾ ಇದ್ ಮಾಡ್ತಾ ಇದ್ವಿ. ತುಂಬಾ ನಮ್ ಬಂಡೆ ಬರ್ಬೇಕು ಅಂತ ನಾವು ಕಾಯ್ತಾ ಇದ್ವಿ. ನಮ್ ಸೈಕಲ್ ಶಾಪ್ಗೆ ಬರೋರು ಈಗ ಬರೋರು ಕಾನ್ವೆಂಟ್ ಸೇರಿಸಿ ರೋಡ್ಗಳು, ನೀರು ಎಲ್ಲ ಸಮಸ್ಯೆ ಅವೆ. ಸಿಂಹನೇ ಇಲ್ಲೆಲ್ಲ ಏನಿದ್ರು ಸೂರ್ಯ ಅವರೇ, ಡಿ ಕೆ ಸುರೇಶ್ ಅವರೇ ಮೈನ್. ರಾಮ ಲಕ್ಷ್ಮಣ ಬಿಟ್ರು ಇವ್ರೇನೆ. ಇನ್ಯಾರು ಸಾಧ್ಯನೇ ಇಲ್ಲ. ಇವ್ರ ಮೇಲೆ ಭರವಸೆ ಅದೇ ಯಾವಕ್ಕೂ ಇದ್ದೇ ಎದುರಿಸಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಇದು ನಂಬಿಕೆ ನಮ್ಗೆ. ಅವ್ರ ತಂದೆ ಎಲ್ಲ ಕೆಂಪೇಗೌಡರು ಅಂಗಡಿಯಲ್ಲೇ ಕುತ್ಕೊಂಡು ಅವ್ರು ಸೈಕಲ್ ತುಳಿಯೋರು, ಆಮೇಲೆ ವೆಹಿಕಲ್ ಎಲ್ಲ. ಅವ್ರಿಗೆ ಇನ್ನ ಏನನ್ನ ಹೆಚ್ಚಿನ ಅಧಿಕಾರ ಅವ್ರಿಗೂ ಕೊಡಿ. ನಮಗ್ ಬೇಕಾಗಿರೋ ಡಿ ಕೆ ಸುರೇಶ್ ಅವರೇ. ಅವ್ರು ಇಲ್ದೆ ಇವ್ರಿಲ್ಲ, ಆದ್ರೂ ನಮ್ ಮೇನ್ ಆಗಿರೋ ಡಿ ಕೆ ಸುರೇಶ್. ನಿಮ್ಮ ಹೆಸರು? ವೆಂಕಟಾಚಲ. ಎಷ್ಟು ವರ್ಷ ನಿಮ್ಗೆ? 75 ತುಂಬ್ತು. ಹಂಗಾರೆ ಇದೇ ಊರವ್ರ? ಇದೇ ಊರಿಲ್ಲ, ನಮ್ದು ಸೋಮನಹಳ್ಳಿ. ನಾವ್ ಇಲ್ಲಿ ಬಂದು ಇಬ್ರು ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಒಟ್ನಲ್ಲಿ ಇಲ್ಲಿ ಕನಕಪುರದಲ್ಲೇ ಓಟ್ ಹಾಕೋದು? ಹೌದು. ತುಂಬಾ ಚಿಕ್ಕದ್ರಿಂದಲೂ ಡಿ ಕೆ ಶಿವಕುಮಾರ್ ಅವ್ರು ನೋಡ್ಕೊ ಬಂದಿದ್ದಾರೆ. ಈಗ ಅವ್ರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಎಷ್ಟು ಖುಷಿ ಅನ್ನಿಸ್ತಿದೆ? ಏನ್ ಅನ್ನಿಸ್ತಿದೆ? ಖುಷಿ ಅಲ್ವಾ? ಯಾಕೆಂದ್ರೆ ನಮ್ಮ ಏರಿಯಾದ ಮನುಷ್ಯ ಮುಖ್ಯಮಂತ್ರಿ ಆಯ್ತಾರೆ, ನಮ್ ಹಿಂದೂ ಜನ ನಮ್ ಖುಷಿ ಅಲ್ವಾ? ಖುಷಿನೇ. ಯಾವ ರೀತಿ ಆಶೀರ್ವಾದ ವಿಶ್ ಮಾಡ್ತೀರಾ ಅವ್ರಿಗೆ? ಮಾಡ್ಬೇಕು, ವಿಶ್ ಮಾಡ್ಲೇಬೇಕು. ಯಾಕೆಂದ್ರೆ ನಮ್ಮ ಮನುಷ್ಯ, ಯಾಕೆಂದ್ರೆ ದೂರ ಇಲ್ಲ. ಇವಾಗ ದೇವೇಗೌಡರು ಪ್ರಧಾನಿ ಆದ್ರು, ಅವರು ಒಂದ್ 2 ದಿವಸ ಆದ್ರೂ ಅವರು ಪ್ರಧಾನಿ ಆಗಿ ಬಂದ್ರಲ್ವಾ, ಸಂತೋಷ ಅಲ್ವಾ? ಇವಾಗ ಇವ್ರು ಮುಖ್ಯಮಂತ್ರಿ ಆಯ್ತವ್ರೆ, ಸಂತೋಷ ನಮ್ಗೆ. ಏನ್ ಆಗ್ಬೇಕು ಕನಕಪುರಕ್ಕೆ ನಿಮ್ ಪ್ರಕಾರ? ಕನಕಪುರಕ್ಕೆ ಆಗ್ಬೇಕು, ನಮ್ಗೆ ಅಭಿವೃದ್ಧಿ ಆಗ್ಬೇಕು. ರೋಡ್ಗಳು, ನೀರೊಂದು ಎಲ್ಲ ಸಮಸ್ಯೆ ಅವೆ, ಮಾಡ್ಬೇಕು. ಈಗ ನೀವೆಲ್ಲ ಬೀದಿ ಬದಿ ವ್ಯಾಪಾರಿಗಳು. ಹೌದು. ನಿಮ್ಗೆಲ್ಲ ಒಂದ್ ಮಾರ್ಕೆಟ್ ತರ ಎಲ್ಲ ಇದೆಯಾ ಇಲ್ಲಿ? ಇಲ್ಲ. ಬಿಸ್ಲಲ್ಲೇ ನಿಂತ್ಕೋಬೇಕು, ಮಳೆಯಲ್ಲೇ ನಿಂತ್ಕೋಬೇಕು. ಐತೆ, ಅದೆಲ್ಲ ಸ್ವಲ್ಪ ಅದೇ, ಎಲ್ಲಾರ್ಗು ಆಗಲ್ಲ. ಹಂಗಾರೆ ಬೀದಿ ಬದಿಗಳಲ್ಲಿ ಒಂದ್ ರೀತಿ ಶೆಡ್ ಎಲ್ಲ ಆದ್ರೆ ನಿಮ್ಗೂ ಒಳ್ಳೇದು. ಹೌದು, ಒಳ್ಳೇದು. ಹೌದು. ಏನ್ ಹೇಳ್ತೀರಾ ಮುಖ್ಯಮಂತ್ರಿಗಳಿಗೆ? ಏನ್ ಹೇಳಕ್ಕಾಗ್ತದೆ, ಬರ್ತಿರ್ತಾರ ಇಲ್ಲಿ? ಬರ್ತಾ ಇರ್ತಾರೆ. ನೀವೆಲ್ಲ ಭೇಟಿ ಆಗ್ತಿರ್ತೀರಾ? ಹೌದು. ನಾವ್ ಇನ್ನು ಯಾವಾಗೂ ಅವ್ರು ಮಾತಾಡ್ಸಿಲ್ಲ. ಏನ್ ಜನ ಎಲ್ಲ ತುಂಬ್ಕೋತಾರೆ, ನಾವ್ ಮಾತಾಡ್ಸಕ್ ಆಗಲ್ಲ. ಇನ್ಮೇಲೆ ಇನ್ನೂ ಕಷ್ಟ. ಇನ್ಮೇಲೆ ಇನ್ನೂ ಕಷ್ಟ. ಇನ್ಮೇಲೆ ಅವ್ರು ನಿಂತ್ಕೊಂಡ್ ಮಾತಾಡಕ್ ಆಗತ್ತಾ ರೋಡ್ ಒಳಗೆ? ಆಗಲ್ಲ. ಆಗ್ಲಿ, ಆಗದೇನೆ ಇರ್ಲಿ. ಸದ್ಯ ಅವರು ನಮ್ ಏರಿಯಾ ಮನ್ಸ ಅಂತ ನಮಗ್ ಖುಷಿ. ಸರ್, ನಿಮ್ಮ ಹೆಸರು? ಗೋವಿಂದರಾಜು ಅಂತ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್. ನಿಮ್ಮೂರವ್ರಿಗೆ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಖುಷಿ ಆಯ್ತದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಕೊಡ್ಬೇಕಾಗಿತ್ತು ಬಿಡಿ ಸರ್, ಫಸ್ಟೇ ಕೊಡ್ಬೇಕಾಗಿತ್ತು. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಇಲ್ಲ ಮಾಡಿ ಪಾರ್ಟಿ ತಂದು ಕಾಲದಿಂದ ಪಕ್ಷಕ್ಕೆ ನಿಷ್ಠೆಯಾಗಿ ದುಡ್ದು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಸರ್? ಕೊಡ್ಬೇಕಾಗಿತ್ತು ಫಸ್ಟೇ, ಈಗ ಕೊಟ್ಟವ್ರೆ, ಒಳ್ಳೇದಾಗ್ಲಿ. ಅಷ್ಟೇ. ಸಿಂಹನೇ ಇಲ್ಲೆಲ್ಲ ಏನಿದ್ರು ಸೂರ್ಯ ಅವರೇ, ಡಿ ಕೆ ಸುರೇಶ್ ಅವರೇ ಇಲ್ಲಿ ಮೈನು. ಅವ್ರಿಗಿಂತ ನಮ್ಗೆ ಇವರೇ ಹೆಚ್ಚು. ಯಾರು? ಸುರೇಶ್ ಅಣ್ಣ. ಸುರೇಶ್ ಬರ್ತಿರ್ತಾರ ಡಿ ಕೆ ಸುರೇಶ್ ಅವರು? ಅವ್ರೇನ್ ಎಲ್ಲೂ ಹೋಗಲ್ರು, ಇಲ್ಲೇ ಇರ್ತಾರೆ. ಹೋಯ್ತಾ ಇರ್ತಾರೆ. ನಮ್ಗೆ ಮೈನ್ ಆಗಿ ಬೇಕಾಗಿರೋದೇ ಡಿ ಕೆ ಸುರೇಶ್. ಅವ್ರು ಇಲ್ದೆ ಇವ್ರಿಲ್ಲ, ಫಸ್ಟ್ ಇವ್ರೇ ಮೇನ್. ಕನಕಪುರಕ್ಕೆ ಇವ್ರೆ. ಇವೆಲ್ಲ ರಾಜಕಾರಣಿಗಳು ಅಷ್ಟೇ ಅಲ್ಲ, ಅಣ್ಣ ತಮ್ಮ ಹೆಂಗಿರ್ಬೇಕು ಅನ್ನೋದಕ್ಕೆ ಇವ್ರು ಉದಾಹರಣೆ. ಹೌದೌದೌದು. ಯಾರು ಇಲ್ಲ ಬಿಡಿ ಸರ್, ಯಾರು ಇಡೀ ಜಗತ್ತಲ್ಲೇ ಇಲ್ಲ ಅನ್ನೋರು. ಬಿಟ್ರಿ ಇವ್ರೆ. ಇನ್ನೊಂದ್ಸಲ ಹೇಳಿ, ಚೆನ್ನಾಗಿ. ರಾಮ ಲಕ್ಷ್ಮಣ ಬಿಟ್ರಿ ಇವ್ರೇನೆ. ಇನ್ಯಾರು ಸಾಧ್ಯನೇ ಇಲ್ಲ. ನಮ್ಗೆ ಈ ಬೊಮ್ಮಲ್ ಅಧ್ಯಕ್ಷರಾದ್ಮೇಲಂತೂ ನಮ್ಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಒಳ್ಳೊಳ್ಳೆ ಸಿಎಂ ಆದ್ಮೇಲೆ KMF ಅಧ್ಯಕ್ಷ ಏನಕ್ಕೆ ಸರ್? ಸುರೇಶ್ ಅವ್ರಿಗೆ. ಅದೇನೆ, ಅವ್ರು ಸಿಎಂ ಆದ್ಮೇಲೆ KMF ಅಧ್ಯಕ್ಷನು ಅವರೇ ಎಲ್ಲ. ಸಿಎಂ ಅವ್ರ ಇದ್ದಂಗೆನೆ. ಏನ್ ಆಗ್ಬೇಕು ಸರ್ ಕನಕಪುರಕ್ಕೆ? ಅವ್ರು ಏನೇನ್ ಬೇಕು ಎಲ್ಲ ಮಾಡ್ತಾರೆ ಸರ್. ಈಗ ಮೆಡಿಕಲ್ ಕಾಲೇಜ್ ಪೂಜೆ ಮಾಡಿದ್ದಾರೆ. ಅವ್ರು ಕನಸಿನ ಕೂಸೋದು ಮೆಡಿಕಲ್ ಕಾಲೇಜು. ಸುರೇಶ್ ಇವ್ರದ್ದು ಶಿವಕುಮಾರ್ ಅವ್ರದ್ದು ಮಾಡವ್ರೆ. ಜಿಲ್ಲೆಗೆ ಏನೇನ್ ಬೇಕೆಲ್ಲ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಏನ್ ಮಾಡ್ಬೇಕು ಸರ್? ಕುಮಾರಸ್ವಾಮಿ ಅವ್ರ ಇದ್ದಾಗ ಸಾಲ ಮನ್ನಾ ಮಾಡಿ ತುಂಬಾ ದೊಡ್ಡ ಹೆಸರಾಗಿತ್ತು ಸರ್. ಈಗೆಲ್ಲ ಸಾಲ ಕೂತದೆ, ಇವ್ರು ಅದನ್ನ ತೀರಿಸ್ಕೊಂಡು ನೆಮ್ಮದಿಯಾಗಿ ಅವ್ರು ತಿರ್ಗಾ ಪಾರ್ಟಿ ತೆಗೆದ್ರೆ ಸಾಕು. ಸರ್ಕಾರ ಬ್ಯಾಲೆನ್ಸ್ ಅಷ್ಟೇ. ಹೌದು. 28ಕ್ಕೆ ಇವರೇ ಮುಖ್ಯಮಂತ್ರಿ ಸರ್. ಇವ್ರು ಮಾಡ್ಲಿ, ಆಮೇಲೆ ಬುಟ್ಟಾಗ ನೋಡುವ ಅಷ್ಟೇ. ಯಾವ ರೀತಿ ವಿಶ್ ಮಾಡ್ತೀರಾ? ಚಲ ಇವ್ರಿಗೆ ಐತೆ ಬಿಡಿ ಸರ್. ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ವಿಶ್ ಮಾಡ್ತೀರಾ? ಒಳ್ಳೇದಾಗ್ಲಿ, ಇನ್ನು ಮುಂದಕ್ಕೆ ಇವರೇ ಬರ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರಿಗೆ ಇನ್ನ ಏನನ್ನ ಹೆಚ್ಚಿನ ಅಧಿಕಾರ ಅವ್ರಿಗೂ ಕೊಡ್ಲಿ. ನಮಗ್ ಬೇಕಾಗಿರೋ ಡಿ ಕೆ ಸುರೇಶ್ ಅವರೇ.
ಅವ್ರಿಲ್ದೆ ಇವ್ರಿಲ್ಲ, ಆದ್ರೂ ನಮ್ ಮೇನ್ ಆಗಿರೋ ಡಿ ಕೆ ಸುರೇಶ್. ಸಿದ್ದರಾಮಯ್ಯ ಅವರು ಒಳ್ಳೆ ಸ್ಮೂತ್ ಆಗಿ ಎಕ್ಸಿಟ್ ಆದ್ರು, ಅದ್ರ ಬಗ್ಗೆ ಅದೇನೋ ಅವ್ರು ಮಾಡ್ತಾ ಇದ್ದ ಅಟಾಚಲಿಕ್ಕೆ ನಾವು ಏನ್ ಬಿಡ್ತಾರೋ ಬಿಡಲ್ವೋ ಅನ್ಕೊಂಡಿದ್ದು, ಏನೋ ಇದಕ್ಕೆ ಬಹಳ ಸ್ಮೂತ್ ಆಗಿ ಹ್ಯಾಂಡ್ಲ್ ಆಗೋದ್ರು. ಇವ್ರ ಮೌನ ಅದು ಎಫೆಕ್ಟ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಹೌದೌದು, ಇವ್ರೇನೋ ಸ್ವಲ್ಪ ರಾಂಗ್ ಆಗಿದ್ದಿದ್ರೆ ಇನ್ನೇನೇನ್ ತರ ಆಗೋದು. ಇವ್ರು ಮಾತೇ ಆಡ್ಲಿಲ್ವಲ್ಲ. ಅವ್ರ ಫಾಲೋವರ್ಸ್ ಗಳಲ್ಲಿ ಎಷ್ಟೆಷ್ಟು ಮಾತಾಡಿದ್ರು ಸರ್, ಏನೋ ಒಂದ್ ಮಾತಾಡಿದ್ರೆ ಅವ್ರು ಮಾತೇ ಆಡ್ಲಿಲ್ಲ. ಆ ಮೌನಕ್ಕೆ ಪ್ರತಿ ಉತ್ತರ ಇದೆ ಇವಾಗ. ಸರ್ ನಿಮ್ಮ ಹೆಸರು? ಬಸವರಾಜ್. ಹೇಗಿದೆ business? ಇವಾಗ ಡೌನು ಸರ್, ಇವಾಗಿಲ್ಲ ವ್ಯಾಪಾರ. ಇದೇ ಊರವರು? ಬೂದ್ಗುಪ್ಪೆ. ಓಕೆ. ಈಗ ನಿಮ್ಮೂರವ್ರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಸಂತೋಷ ಸಂತೋಷ. ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲಿ, ಹಾ, ನಾವು ಹಾರೈಸ್ತಾ ಇದ್ದು ಹಾ. ಅವ್ರಾಗ್ಲಿ ಅಂತ ನಾವು ಅದೇ ಪಕ್ಷದವ್ರೆ. ಹಾ, ಅವರು ಆಗ್ಲಿ ಅಂತ ನಾವು ಸುಮಾರು ದಿನದಿಂದ ತುಂಬಾ ಇದ್ ಮಾಡ್ತಾ ಇದ್ದು. ಹಾ. ಈಗ ಆಗವ್ರದ್ದೆ, ಭಗವಂತ ಒಳ್ಳೇದ್ ಮಾಡವ್ರೆ, ಸಂತೋಷ. ಏನಾಗ್ಬೇಕು ನಿಮ್ಮೂರ್ಗೆ? ನಮ್ಗೆಲ್ಲ ಕೆಲಸ ಮಾಡವ್ರೆ, ಹಾ, ಎಲ್ಲ ರಸ್ತೆ ಮಾಡವ್ರೆ, ನಮ್ಮ ಊರ್ ಪಕ್ಕ ಕಾಲೇಜ್ ಮಾಡವ್ರೆ, ಎಲ್ಲ ಅಭಿವೃದ್ಧಿ ಮಾಡವ್ರೆ, ಏನ್ ತೊಂದ್ರೆ ಇಲ್ಲ, ಕೆಲಸ ಮಾಡವ್ರೆ. ಅವ್ರು ಬಂದು ಲೇಟ್ ಆಯ್ತು ಅನ್ಸುತ್ತೆ ಅವ್ರು ಮುಖ್ಯಮಂತ್ರಿ ಆಗಿ. ಲೇಟ್ ಆಯ್ತು, ಹಾ, ಲೇಟ್ ಆಯ್ತು. ಇವರು ಫಸ್ಟ್ ಬಿಲ್ಡ್ ಅಲ್ಲಿ ಆಗ್ಬೇಕಾಯ್ತು, ಏನೋ ಅವರು ಹೈಕಮಾಂಡ್ ಇದ್ರಿಂದ ಆದ್ರೂ ಪರವಾಗಿಲ್ಲ. ಆದ್ರೆ ನಮ್ ಲೆಕ್ಕಾಚಾರ ಒಂದು 6 ತಿಂಗಳು ಲೇಟ್ ಆಯ್ತು. ಹಾ. ಓಕೆ. ನೀನ್ ಚುನಾವಣೆಗೂ ಇವ್ರ ಚುನಾವಣೆಗೆ ಆಗ್ಲಿ ಅಂತಾನೆ ನಾವು ಆಶಿಸ್ತೀವಿ. ಅಧಿಕಾರ ಇವರು ಗಟ್ಟಿ ಕಾಂಗ್ರೆಸ್ ನಲ್ಲಿ ಕಟ್ಟಾಳು ಪ್ರತಿಷ್ಠೆ, ಆದ್ರೂ ಇವ್ರ ಮೇಲೆ ನಮ್ಗೆ ಭರವಸೆ ಇದೆ. ಯಾವ್ದಕ್ಕೂ ಇದೆ ಎದುರಿಸಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಇದು ನಂಬಿಕೆ ನಮ್ಗೆ ಐತೆ. ಇದೆಲ್ಲ ಬರ್ತಿರ್ತಾರ? ಇಲ್ಲೇ ಬರ್ತಾ ಇರ್ತಾರೆ. ಸರಿ, ಏನ್ ಯಾವ ರೀತಿ ವಿಶ್ ಮಾಡ್ತೀರಾ ಮುಖ್ಯಮಂತ್ರಿ? ನಾವು ಅಲ್ಲಿಗೆ ಬರೋಕ್ಕಾಗಲ್ದು, ಇಲ್ಲಿಂದಾನೇ ನಾವು ಆಶಿಸ್ತೀವಿ ಅವ್ರಿಗೆ ಏನಂತ? ಒಳ್ಳೇದಾಗ್ಲಿ ಅಂತ. ಮುಂದೆ ಜನಗಳಿಗೆಲ್ಲ ಅನುಕೂಲ ಮಾಡಿ ಒಳ್ಳೆ ಸರ್ಕಾರ ಮಾಡ್ಲಿ ಅಂತ, ಒಳ್ಳೆ ಆಡಳಿತ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಸುರೇಶ್ ಅವರು ಜಾಸ್ತಿ ಇಲ್ಲಿ ಓಡಾಟ ಅವ್ರದೇನಾ? ಅವ್ರದೇ ಸುರೇಶ್ ಅವ್ರದೇ ಓಡಾಟ. ನಮ್ಗೆ ಮಶಾಣ ಇದಿರ್ಲಿಲ್ಲ, ಸುರೇಶ್ ಅವರು ನಮ್ಗೆ ಅರ್ಧ ಎಕರೆ ಬಿಡಿಸಿ ತೋಟ ಇದ್ ಮಾಡಿ, ಅದು ಸರ್ವೆ ನಂಬರ್ ನಲ್ಲಿ ಇತ್ತು, ಅದನ್ನ ನಮ್ಗೆ ಮಶಾಣ ಮಾಡಿಸ್ಕೊಟ್ಟವ್ರೆ ಅರ್ಧ ಎಕರೆ. ಆನಂದ್ ಮೂರ್ತಿ. ಓಕೆ. ಏನ್ ಮಾಡ್ತೀರಿ? ನಾವು ಆರಾಮಾಗಿದ್ದೀವಿ, ವ್ಯವಸಾಯ ಎಲ್ಲ ಆಯ್ತು, ಈಗ ರೆಸ್ಟ್ ಅಲ್ಲಿ ಇದೀವಿ. ಹೇಗಿದೆ ರೆಸ್ಟ್ ಲೈಫ್? ಚೆನ್ನಾಗಿದೆ, ಹ್ಯಾಪಿ ಆಗಿದ್ದೀನಿ. ಓಕೆ. ಈಗ ಇನ್ನೊಂದು ಹ್ಯಾಪಿ, ನಿಮ್ಮೂರವ್ರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ತುಂಬಾ ಹ್ಯಾಪಿ. ನಮ್ ಬಂಡೆ ಬರ್ಬೇಕು ಅಂತ ನಾವು ಕಾಯ್ತಾ ಇದ್ದು. ನಾವು ಪಕ್ಕ ಕಾಂಗ್ರೆಸ್ ಅವರೇ. ನಮ್ ತಂದೆ ತಾತ ಎಲ್ಲ ಕಾಂಗ್ರೆಸ್. ಏನ್ ಹೇಳಕ್ ಇಷ್ಟಪಡ್ತೀರಾ ಮುಖ್ಯಮಂತ್ರಿಗಳಿಗೆ? ಎಲ್ಲ ಅಭಿವೃದ್ಧಿ ಮಾಡಿ ಚೆನ್ನಾಗಿ ನೋಡಿ, ಕನಕಪುರ ಇನ್ನ ಇಂಪ್ರೂವ್ ಮಾಡಿ ಅಂತ ಹೇಳ್ತೇವೆ. ಏನಾಗ್ಬೇಕು ಕನಕಪುರಕ್ಕೆ? ಇನ್ನ ಒಂದು ಹಾಸ್ಪಿಟ್ಲ್ ಆಗ್ಬೇಕು ಚೆನ್ನಾಗಿ. ಹಾಸ್ಪಿಟ್ಲ್ ಇಲ್ಲ ಇಲ್ಲೆಲ್ಲ. ಎಷ್ಟು ಬೆಡ್ಡಿನ ಹಾಸ್ಪಿಟ್ಲ್ ಇದೆ? ಇಲ್ಲೆಲ್ಲ ಒಂದು 200 ಇದೆ ಜನರಲ್ ಹಾಸ್ಪಿಟ್ಲ್. ಅಲ್ಲಿ ಸೌಕರ್ಯ ಇಲ್ಲ ಸರಿಯಾಗಿ. ಇನ್ನು ದೊಡ್ಡ ಮಟ್ಟದ ಹಾಸ್ಪಿಟಲ್ ಆಗ್ಬೇಕು, ಚೆನ್ನಾಗಿ ಇನ್ನ ಇಂಪ್ರೂವ್ ಆಗ್ಬೇಕು. ಬರ್ತಿರ್ತಾರ ಡಿ ಕೆ ಶಿವಕುಮಾರ್? ಬರ್ತಾ ಇರ್ತಾರೆ. ಅವ್ರ ಊರ್ಗ ಅವ್ರು ಬರ್ದ ಇನ್ನೆಲ್ಲ ಹೋಯ್ತಾರೆ. ಎಲ್ಲ ಪ್ರೀತಿ ಮಾತಾಡ್ತಾರೆ. ಎಲ್ಲಾರು ನಮ್ ಪರಿಚಯ ಇದೆ, ಹಳಬ್ರು ಅವ್ರು, ಸಣ್ಣ ಹುಡುಗರಿಂದ ನೋಡಿರೋರು ನಾವು. ನಮ್ ಸೈಕಲ್ ಶಾಪ್ಗೆ ಬರೋರು ಅವ್ರೆಲ್ಲ. ಚೆನ್ನಾಗಿದೆ ಸ್ಟೋರಿ. ಯಾವ ವರ್ಷದಲ್ಲಿ ಇದೆ ಇದು? ಅವಾಗ 60, 66, 67 ಅವರೆಲ್ಲ ಬರ್ತಿದ್ರು ಸೈಕಲ್ ಶಾಪ್. ಸೈಕಲ್ ಅಲ್ಲಿಗೆ ಬಂದ್ಬಿಟ್ಟು ಚಿಕ್ಕಪ್ಪವ್ರೆ ಅವ್ರು ಕರ್ಕೊಂಡು ಕಾನ್ವೆಂಟ್ ಸೇರ್ಸಿದಾರೆ. ಹೌದಾ? ಚಿಕ್ಕಪ್ಪ ಪುಟ್ರಾಮು ಅಂತ, KV ಪುಟ್ರಾಮು. ನಿಮ್ ಸೈಕಲ್ ಶಾಪಿಗೆ ಬಂದು ಸೈಕಲ್ ಬಾಡಿಗೆ ಅವ್ರ ತಂದೆ ಎಲ್ಲ ನಮ್ ತಂದೆ ಅಂಗಡಿಲೇ ಕುತ್ಕೊಳ್ಳೋರು. ಈ ಕಡೆ ಬನ್ನಿ. ಯಾರು? ಕೆಂಪೇಗೌಡ್ರು ಅಂಗಡಿಲೇ ಕುತ್ಕೊಂಡು ಅವರು ಸೈಕಲ್ ತೊಳಿಯೋರು. ಆಮೇಲೆ ವೆಹಿಕಲ್ ಎಲ್ಲಿ ಬಂದ್ರು. ಅವಾಗಿನ ಡಿ ಕೆ ಶಿವಕುಮಾರ್ಗೂ ಇವಾಗಿಗೂ ಏನ್ ವ್ಯತ್ಯಾಸ? ಹೇಗ್ ಅನ್ಸ್ತಾರೆ? ಹಾಕು ಈಗ ಅಂದ್ರೆ ಯಾರಪ್ಪ? ಅಂದ್ರೆ ಅವಾಗಿಂತಲೂ ಇದೇ ರೀತಿನ ರಫ್ ಅಂಡ್ ಟಫ್? ಕಾಲೇಜ್ ಲೈಫ್ ಅಲ್ಲಿ ಒಂಥರ ಇದ್ರೆ ಈಗ ಒಂಥರ ಜನಗಳು ನೋಡ್ಕೊಂಡು ಮಾತಾಡ್ತಾರೆ. ಏನ್ 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 ರೀತಿ, ಯಾವ ರೀತಿ ವಿಶ್ ಮಾಡ್ತೀರಾ? ಏನ್ ಆಶೀರ್ವಾದ ಮಾಡ್ತೀರಾ? ಚೆನ್ನಾಗಿ ಆರೋಗ್ಯ ಭಾಗ್ಯವಾಗಿರ್ಲಿ ಅಂತ, ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಏನ್ ಆಗ್ಬೇಕು ರಾಜ್ಯಕ್ಕೆ? ಒಳ್ಳೇದಾಗ್ಬೇಕಷ್ಟೇ, ಇನ್ನೇನಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.